ಬಂಧುಗಳೇ, ಹೆಸರಾಂತ ಸಮಾಜ ಸೇವಕರು, ಜನಪ್ರಿಯ ಬಿಜೆಪಿಯ ಮುಖಂಡರು ಆದಂತಹ ಶ್ರೀಯುತ ಸಂದೀಪ್ ರೆಡ್ಡಿರವರು ಎಂದಿನಂತೆ ತಮ್ಮ ಸಾಮಾಜಿಕ ಕೆಲಸಗಳನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಮನುಷ್ಯನಿಗೆ ಆರೋಗ್ಯವೆಂಬುದು ಬಹಳ ಮುಖ್ಯ ಎಂಬ ಉದ್ದೇಶದಿಂದ ಮತ್ತು ಗ್ರಾಮಗಳಲ್ಲಿರುವ ಕಟ್ಟಕಡೆಯ ನಾಗರಿಕರಿಗೂ ಆರೋಗ್ಯ ಸೌಲಭ್ಯಗಳು ಸಿಗಬೇಕೆನ್ನುವ ಉದ್ದೇಶದಿಂದ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿದ್ದೇವೆ ಎಂದು ಮಾನ್ಯ ಸಂದೀಪ್ ರೆಡ್ಡಿರವರು ತಿಳಿಸಿದ್ದಾರೆ. ಈ ಉಚಿತ ಆರೋಗ್ಯ ಶಿಬಿರ ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯವರ ಸಹಯೋಗದಲ್ಲಿ ಏರ್ಪಡಿಸಲಾಗಿದೆ. ಕಳೆದ ಶನಿವಾರ ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಗ್ರಾಮದಲ್ಲಿ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಆಗ ಸುಮಾರು 600ಕ್ಕೂ ಹೆಚ್ಚು ಮಂದಿ ಶಿಬಿರದ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ. ಈ ವಾರ ಜಾತವಾರ ಗ್ರಾಮದಲ್ಲಿ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ವಾರ 500ಕ್ಕೂ ಹೆಚ್ಚು ಮಂದಿ ಗ್ರಾಮಸ್ಥರು ಭಾಗವಹಿಸಿದ್ದರು ಎಂಬ ಅಂಕಿಅಂಶ ದೊರೆತಿದೆ. ಉಚಿತ ಆರೋಗ್ಯ ಶಿಬಿರ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ, ಶಿಬಿರದಲ್ಲಿ ಹೆಚ್ಚಿನ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಗೆ ವೈದ್ಯರು ಸಲಹೆ ನೀಡಿದವರಿಗೆ ಮಾನ್ಯ ಸಂದೀಪ್ ರೆಡ್ಡಿರವರು ಪ್ರತ್ಯೇಕವಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಶಸ್ತ್ರಚಿಕಿತ್ಸೆ ಹಾಗೂ ಹೆಚ್ಚುವರಿ ಚಿಕಿತ್ಸೆ ಸಲಹೆ ಪಡೆದಂತಹ ಎಲ್ಲ ನಾಗರಿಕರನ್ನು ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಲ್ಲವನ್ನು ಹತ್ತಿರವಿದ್ದು ನೋಡಿಕೊಳ್ಳುವ ಅಪರೂಪದ ಕಾಯಕವನ್ನು ಮಾಡಿದ್ದಾರೆ. ಇದು ನಿಜಕ್ಕೂ ಶ್ಲಾಘನೀಯ ಎಂದೇ ಹೇಳಬಹುದು. ಆರೋಗ್ಯವಂತ ಸಮಾಜದ ಕಡೆ ಇರುವ ನಿಮ್ಮ ಯೋಚನೆ ಮತ್ತು ಹೆಜ್ಜೆ ಎರಡೂ ಮಹೋನ್ನತವಾದವು ಸಂದೀಪ್ ಸರ್. ದೇವರು ನಿಮಗೆ ಇನ್ನಷ್ಟು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹರಸಿಕೊಳ್ಳುತ್ತೇವೆ. ವಂದನೆಗಳೊಂದಿಗೆ ಸುನೀಲಾರಾಧ್ಯ. ಅರ್ಧ ನಿಂತ್ಕೋಬೇಡ. ಇವತ್ತು ಜಾತವಾರ ಗ್ರಾಮದಲ್ಲಿ ಹೊಸೂಡ್ಯ ಪಂಚಾಯಿತಿ, ಪಟ್ರೇನಹಳ್ಳಿ ಪಂಚಾಯಿತಿ ಮತ್ತು ಅಜ್ವಾರ ಪಂಚಾಯಿತಿಗಳ ಜನರಿಗೋಸ್ಕರ ಜಾತವಾರ ಗ್ರಾಮದಲ್ಲಿ ಇವತ್ತು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಇದು ನಾವು ಸರಣಿ ಆರೋಗ್ಯ ಶಿಬಿರಗಳನ್ನು ನಡೆಸಕೊಟ್ಟಿದ್ದೀವಿ. ಅದರ ಎರಡನೇ ಭಾಗ ಇದು. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಹಿಂದಿನ ವಾರ ಪೆರೇಸಂದ್ರದಲ್ಲಿ ನಡೆದಿದ್ದು ತಾವೆಲ್ಲ ನೋಡಿದ್ವಿ. ಇವತ್ತು ಸಹ ಇಲ್ಲಿ ಜಾತವಾರ ಗ್ರಾಮದಲ್ಲಿ ನಡೀತಿರುವಂತಹ ಈ ಆರೋಗ್ಯ ಶಿಬಿರದಲ್ಲಿ ನೂರಾರು ಜನ ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ತೋರಿಸ್ಕೊತಿದ್ದಾರೆ ಡಾಕ್ಟರ್ಗಳ ಹತ್ರ. ಪಾಪ ಜನಗಳಿಗೆ, ಹಳ್ಳಿ ಭಾಗದ ಜನಗಳಿಗೆ ಬೇರೆ ಬೇರೆ ರೀತಿಯ ತೊಂದರೆಗಳು, ಆರೋಗ್ಯ ತೊಂದರೆಗಳು, ಪ್ರತಿಯೊಂದನ್ನು ತೋರಿಸ್ಕೊಂಡು ಅಡ್ರೆಸ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಯಾರ್ಯಾರಿಗೆ ಇಲ್ಲೇ ಮೆಡಿಸಿನ್ಸ್ ಕೊಡೋಕ್ಕಾಗುತ್ತೆ ಅದು ಕೊಡ್ತಿದ್ದಾರೆ, ಯಾರ್ಯಾರಿಗೆ ಬೇರೆ ಸಲಹೆ ಸೂಚನೆಗಳು ಕೊಡಬೇಕು ಅದು ಕೊಡ್ತಿದ್ದಾರೆ. ಜೊತೆಗೆ ಯಾರಿಗೆ ಬೇರೆ ರೀತಿಯ ಏನೋ ಒಂದು ಇದು ಬೇಕು, ಏನೋ ಟ್ರೀಟ್ಮೆಂಟ್ ಬೇಕು, ಸ್ವಲ್ಪ ಜಾಸ್ತಿ ಟ್ರೀಟ್ಮೆಂಟ್ ಬೇಕು ಅಂಥವ್ರನ್ನ ನಾವು ಬೆಂಗಳೂರಿಗೆ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಮ್ಮದೇ ಖರ್ಚು ವೆಚ್ಚದಲ್ಲಿ ಅಲ್ಲೇ ಉಳಿಸ್ಕೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ದಿವಸ ಬೇಕೋ ಅಷ್ಟು ದಿವಸ ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ಆಪರೇಷನ್ಸ್ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು, ಈ ರೀತಿ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವಾರ ಹೋದಂಥ ಒಂದು 67 ಜನ ಏನು ಆರೋಗ್ಯಕ್ಕಾಗಿ ಹೋಗಿದ್ರು ಹಾಸ್ಪಿಟ್ಲ್ಗೋಸ್ಕರ ಹೈಯರ್ ಟ್ರೀಟ್ಮೆಂಟ್ಗೆ, ಅದರಲ್ಲಿ ಈಗಾಗಲೇ ಒಂದು 25-30 ಜನ ವಾಪಸ್ ಬಂದಿದ್ದಾರೆ. ಕಣ್ಣು ಆಪ್ರೇಷನ್ ಇರ್ಬೋದು, ಬೇರೆ ಬೇರೆ ರೀತಿಯ ಆಪ್ರೇಷನ್ಸು ಇದನ್ನೆಲ್ಲ ತೊಗೊಂಡು ವಾಪಸ್ ಬಂದಿದ್ದಾರೆ. ಇನ್ನೂ ಒಂದಷ್ಟು ಜನ ಇನ್ನೂ ಒಂದು 10-15 ದಿವಸ ಅಲ್ಲೇ ಇರಬೇಕಾಗಿರುವಂಥದ್ದು, ಅವರ ಕಾಯಿಲೆಗಳು ಆ ಥರದ್ದಿದೆ. ಅದನ್ನೆಲ್ಲ ಅಡ್ರೆಸ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸು. ಈ ಒಂದು ಸಂದರ್ಭದಲ್ಲಿ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಅವರ ಮ್ಯಾನೇಜ್ಮೆಂಟ್ಗೆ, ಅವರ ಆಡಳಿತ ವರ್ಗಕ್ಕೆ, ಎಲ್ಲ ಡಾಕ್ಟರ್ಗಳಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಂದನೇ ಇವತ್ತು ನನ್ನ ಜೊತೆ ಅವರು ಆಲ್ಮೋಸ್ಟ್ 7-8 ವರ್ಷದಿಂದ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ನಾವು ವರ್ಷಕ್ಕೆ 1-2 ಮಾಡ್ತಿದ್ವಿ. ಈಗ ಏನಾಗಿದೆ, ಇದೇ ಒಂದೇ ವರ್ಷದಲ್ಲೇ ನಾವು ಸುಮಾರು ಒಂದು 7-8 ಕಡೆ ಮಾಡಕೊಟ್ಟಿದ್ದೀವಿ. ಇದು ಎರಡನೇ ಭಾಗ. ತುಂಬ ಜನ ಪಾಸಿಟಿವ್ ಆಗಿ ಬಂದು ಟ್ರೀಟ್ಮೆಂಟ್ ತೊಗೊತಿರೋದು, ನಾವು ಅವರಿಗೆ ಸ್ಪಂದಿಸ್ತಾ ಇರೋದು ನಿಜಕ್ಕೂ ಆತ್ಮತೃಪ್ತಿ ಕೊಡುವಂಥ ಕೆಲಸ. ಖುಷಿ ಇದೆ ಸರ್. ಇಲ್ಲಿಂದ ಹೆಚ್ಚುವರಿ ಟ್ರೀಟ್ಮೆಂಟ್ಗೋಸ್ಕರ ಪೇಷಂಟ್ಗಳನ್ನ ಕಳಿಸ್ತಿದ್ದೀರಲ್ಲ, ಅದರ ವ್ಯವಸ್ಥೆ ಹೆಂಗ್ ಮಾಡಿದ್ದೀರ? ಅದ್ರ ಖರ್ಚು ವೆಚ್ಚಗಳು ಇಷ್ಟು, ಅದರ ವ್ಯವಸ್ಥೆ ಹೆಂಗ್ ಮಾಡಿ? ನೋಡಿ, ಇದು ಇವತ್ತು ನೋಡ್ತಾರೆ, ಶನಿವಾರ ನೋಡಿ ಅವ್ರಿಗೆಲ್ಲ ಯಾರ್ಯಾರಿಗೆ ಬರಬೇಕು ಅಂತ ಹೇಳಿದ್ಮೇಲೆ ನಮ್ಮ ಟ್ರಸ್ಟ್ನ ಸಿಬ್ಬಂದಿ ಅವರ ಒಂದು ಟ್ರ್ಯಾಕ್ ಇಟ್ಕೊತಾರೆ. ಅವ್ರ ಫೋನ್ ನಂಬರ್ಸ್ ಎಲ್ಲ ತೊಗೊಂಡು ಯಾವ್ಯಾವ ಊರು ಅಂತೆಲ್ಲ ಹೇಳಿ
ಅವರ ಅಟೆಂಡರ್ಸ್ ಯಾರು ಅಂತೆಲ್ಲ ಹೇಳಿ ಇಷ್ಟೆಲ್ಲ ಒಂದಷ್ಟು ಹೋಮ್ವರ್ಕ್ ಮಾಡಿಕೊಂಡು ಸೋಮವಾರ ಬೆಳಗ್ಗೆ ಇದೇ ಜಾಗದಲ್ಲೇ ಎಷ್ಟು ಜನ ಬೇಕೋ ಅಷ್ಟು ಜನಕ್ಕೆ ಬಸ್ಸುಗಳು ಬರ್ತವೆ. ಆ ಬಸ್ಸುಗಳು ಬಂದು ಆ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುತ್ತೆ. ಆವತ್ತೆಲ್ಲರಿಗೂ ಚೆಕಪ್ ಮಾಡಿ ಯಾರ್ಯಾರಿಗೆ ಯಾವತ್ತು ಆಪರೇಷನ್ ಮಾಡಬೇಕು ಅಂತ ಡಿಸೈಡ್ ಆಗುತ್ತೆ. ಒಂದು ವಿಷಯ ಇಲ್ಲಿ ಹೇಳೋದೇನಂತಂದರೆ, ಆ ರೀತಿ ಹೋದಂತಹ ಯಾರು ಹೋಗ್ತಾರೆ ಇಲ್ಲಿಂದ ಜನ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಯಾರು ಇಲ್ಲಿ ಶೋಕಿಗೆ ಕರ್ಕೊಂಡು ಹೋಗ್ತಾ ಇರೋದು ಅಥವಾ ಇನ್ನೇನೋ ಬೆನಿಫಿಟ್ಸ್ಗೋಸ್ಕರ ಕರ್ಕೊಂಡು ಹೋಗ್ತಾ ಇರೋದು ಅಲ್ಲ. ನಿಮಗೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ, ನಿಮ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ಸ್ವಲ್ಪ ಪೇಷನ್ಸ್ ಆಗಿರಿ. ಅಲ್ಲಿ ಹೋದಾಗ ಕೆಲವ್ರಿಗೆ ಏನಾಗಿರುತ್ತೆ, ಶುಗರ್ ಹೈ ಇರುತ್ತೆ. ಆ ಶುಗರ್ನ ಕಂಟ್ರೋಲಿಗೆ ತೊಗೊಬೇಕು. ಅದಾಗಿದ್ದ ಮೇಲೇ ಆಪ್ರೇಷನ್ ಆಗುತ್ತೆ. ಈ ರೀತಿಯ 10 ಹಲವು ಕಾರಣಗಳಿರ್ತವೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಕಷ್ಟ ಆಗ್ತಿದೆ, ಏನಾದರೂ ತೊಂದರೆ ಆಗ್ತಿದೆ ಅಂತಂದರೆ ನಮ್ಮ ಸಿಬ್ಬಂದಿಯ ಫೋನ್ ನಂಬರ್ ಇರ್ತದೆ, ಅವ್ರ ನಂಬರ್ ನಿಮ್ಗೆ ಕೊಟ್ಟಿರ್ತಾರೆ. ಅವ್ರಿಗೆ ಫೋನ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಆರಾಮಾಗಿರಿ, ಟ್ರೀಟ್ಮೆಂಟ್ ತಗೊಳ್ಳಿ. ಮುಂದಿನ ಜೀವನವನ್ನು ಆ ಕಾಯಿಲೆ ಇಲ್ದಿರ ಅಂತಂಗೆ ಆರೋಗ್ಯಯುತವಾಗಿ ತಾವಿರಬೇಕು ಅನ್ನೋದೊಂದೇ ನಮ್ಗೆ ಉದ್ದೇಶ ಆಗಿರೋದ್ರಿಂದ ಅದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ.